ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ಡಿ ಗ್ಯಾಂಗ್ಗೆ ನಾಳೆಯಿಂದ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಇದರ ಮಧ್ಯೆ ದರ್ಶನ್ನ ಭೇಟಿ ಆಗಲೇಬೇಕು ಅಂತ ಪವಿತ್ರ ಗೌಡ ಜೈಲಲ್ಲಿ ಹಠ ಹಿಡಿದು ಕುಳಿತಿದ್ದಾರಂತೆ. ಈ ಕುರಿತು ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್. ಡೆವಿಲ್ಗೆ ನಾಳೆಯಿಂದ ಶುರುವಾಗುತ್ತೆ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ. ಕ್ರೈಮ್ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಟೀಮ್ ಭೇಟಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ನಾಳೆಯಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಲಿದೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಲೆ ಹಾಕಿರುವ ಸಾಕ್ಷಿಗಳು ಕೋರ್ಟ್ನಲ್ಲಿ ಸಾಬೀತಾದರೆ ಆರೋಪಿಗಳನ್ನ ತಪ್ಪಿತಸ್ಥರೆಂದು ಕೋರ್ಟ್ ಪರಿಗಣಿಸಲಿದೆ. ಜೊತೆಗೆ ಕೊಲೆ ಕೇಸ್ನಲ್ಲಿ ಮುಖ್ಯ ಸಾಕ್ಷಿಗಳಾಗಿರುವ ರೇಣುಕಾಸ್ವಾಮಿ ತಂದೆ, ತಾಯಿಗೆ ಕೋರ್ಟ್ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿತ್ತು. ಈ ಹಿನ್ನೆಲೆ ಆರೋಪ ಪಟ್ಟಿಯಲ್ಲಿ 7ನೇ ಮತ್ತು 8ನೇ ಸಾಕ್ಷಿ ಎಂದು ನಮೂದಾಗಿರುವ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು, ತಾಯಿ ರತ್ನಪ್ರಭಾ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಈ ಮಧ್ಯೆ ಡಿಜಿಪಿ ಅಲೋಕ್ ಕುಮಾರ್ ನಿನ್ನೆಯಷ್ಟೇ ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಬ್ಯಾರಕ್ಗೂ ಭೇಟಿ ನೀಡಿ ವಿಚಾರಣೆ ನಡೆಸಿದ್ರು. ಈ ವೇಳೆ ಆರೋಪಿ ಪವಿತ್ರ ಗೌಡ, ದರ್ಶನ್ ಹಾಗೂ ಸಹ ಆರೋಪಿಗಳ ಭೇಟಿಗೆ ಡಿಜಿಪಿ ಬಳಿ ಬೇಡಿಕೆ ಇಟ್ಟಿದ್ದು, ಕಾನೂನು ಪ್ರಕಾರ ಅವಕಾಶವಿದ್ರೆ ನೋಡೋಣ ಎಂದು ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆಂಬ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ನಾಳೆಯಿಂದ ದರ್ಶನ್ ಟ್ರಯಲ್ ಆರಂಭವಾಗುವುದರಿಂದ ಇಂದು ಕ್ರೈಮ್ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಟೀಮ್ ತನಿಖಾ ತಂಡದ ಜೊತೆಗೆ ಭೇಟಿ ನೀಡಿ ಪ್ರತ್ಯಕ್ಷವಾಗಿ ಮಾಹಿತಿ ಪಡೆದುಕೊಂಡರು. ವಿಜಯನಗರ ಎಸಿಪಿ ಚಂದನ್ ಎನ್ ಟೀಮ್ ಕೊಲೆ ನಡೆದ ಸ್ಥಳ ಹಾಗೂ ಶವ ಎಸೆದ ಸ್ಪಾಟ್ಗೆ ಭೇಟಿ ನೀಡಿ ವಿವರಿಸಿದ್ರು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರೋ ಡಿ ಬಾಸ್ ಅಂಡ್ ಗ್ಯಾಂಗ್ಗೆ ನಾಳೆಯಿಂದ ಸಂಕಷ್ಟ ಹೆಚ್ಚಾಗಲಿದ್ದು, ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ಬಳಿಕ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.